ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೇನೆ ರೀ. ನೋಡ್ರಿ, ನಂದು ಬಿ ಪಿ ಅಪ್ರೇಟಸ್ ಏನಿದೆ ಸ್ಪಿಗ್ಮೋ ಮನೋಮೀಟರ್, ಅದರದ್ದು ನಡಬರ್ಕಿಂದು ಕಾಚಿನ ರಾಡ್ ಏನಿದೆ ನೋಡ್ರಿ, ಅದು ಮುರಿದು ಹೋಗಿದೆ. ಮರ್ಕುರಿ ಎಲ್ಲ ಚೆಲ್ಲಿ ಹೋಗಿದೆ. ತಪ್ಪಿಲ್ಲ, ನನ್ನ ಕೈ ಬಡಿದಿತ್ತು ಕ್ಲಿನಿಕ್ನಾಗೆ, ಬಿದ್ದು ಹೊಡೆದು ಬಿಟ್ಟಿತ್ತು ರೀ. 4 ವರ್ಷ ಹಳೇದಿದು ಸ್ಪಿಗ್ಮೋ ಮನೋಮೀಟ್ರ್. ಸೊ ಇದನ್ನ ಈಗ ರಿಪೇರಿ ಮಾಡೋಕೆ ಒಬ್ಬರು ಟೆಕ್ನಿಷಿಯನ್ ಕ್ಲಿನಿಕ್ ಮಟ್ಟ ಬಂದಿದ್ದರು, ನಾ ರಿಪೇರಿ ಮಾಡ್ತೀನಿ ಅಂತ. ಮತ್ತು ನಾ ಹೋಗಿ ಇದನ್ನು ತೊಗೊಂಬಂದೆ. ನೋಡೋಣ ಯಾವ ರೀತಿ ಇದನ್ನು ರಿಪೇರಿ ಮಾಡ್ತಾರನ್ನ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ರೀ. ಈಗ ನೋಡಿರಿ, ಇದನ್ನು ಕಂಪ್ಲೀಟ್ ರಿಪೇರಿ ಮಾಡಿ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ಅವರು. ಇದ್ರ ಒಳಗಡೆ ಗ್ಲಾಸಿನ ರಾಡ್ ಏನಿರ್ತೈತೆ ನೋಡಿ, ಅದನ್ನು ಹೊಸದು ಹಾಕ್ಯಾರ. ಮತ್ತು ಮರ್ಕುರಿ ಕೂಡ ನಂದೆಲ್ಲ ತಳಗೆ ಬಿದ್ದು ಚೆಲ್ಬಿಟ್ಟಿತ್ತು ರೀ. 5 ತೊಲದ ಮಟ್ಟ ಇದ್ರೊಳಗೆ ಮರ್ಕುರಿ ಹಾಕ್ಯಾರ. ಅಣ್ಣಾರು ಏನಂದ್ರೆ ನೀವು ಯಾವಾಗ ಪೇಷಂಟ್ ನೋಡ್ತಿರ್ತೀರಲ್ಲ, ಚೆಕ್ ಮಾಡೋ ಮುಂದೆ ಇದನ್ನೇನು ಇರ್ತೈತಿ ಬಟನ್ ತಳಗಡೆ ಮಾಡ್ಕೊಂಬಿಡ್ರಿ, ಆನ್ ಇರ್ತೈತಿ, ಚೆಕ್ ಮಾಡ್ಕೋಬೋದು. ಯಾವಾಗ ಇದು ಯೂಸಿಗೆ ಇಲ್ಲ ನೀವು ಕ್ಲಿನಿಕ್ ಬಂದ್ ಮಾಡ್ಕೊಂಡು ಹೊರಗೆ ಹೊಂಟ್ರಿ, ಇಲ್ಲ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇದನ್ನು ತೊಗೊಂಡು ಹೊಂಟ್ರಿ ಅಂದರೆ ಇದು ಏನು ಇರ್ತೈತೆ ನೋಡ್ರಿ ಬಟನ್, ಇದನ್ನು ಮೇಲೆ ಮಾಡಿಬಿಡ್ಬೇಕು. ಅಕಸ್ಮಾತ್ ಅದು ಕಾಚಿನ ರಾಡ್ ಮುರಿತಂದ್ರೆ ನಿಮ್ಮ ಮರ್ಕುರಿ ಏನಿರ್ತೈತಿ ಅದು ಹೊರಗೆ ಚೆಲ್ಲಂಗಿಲ್ಲ ರೀ. ಯಾಕಂದ್ರೆ ಕಾಚಿನ ರಾಡ್ಗಿಂತ ಮರ್ಕುರಿ ಭಾಳ ಕಾಸ್ಟ್ಲಿ ಇರ್ತೈತೆ ರೀ. ಸೊ ಅಣ್ಣಾರು ಕ್ಲಿನಿಕ್ ಮಟ್ಟ ಬಂದು ಮಾಡಿಕೊಟ್ಟು ಹೋದರು. ಹೊರಗಡೆ ಸರ್ಜಿಕಲ್ಸ್ನ ನಾ ಕೇಳಿದ್ರೆ ಎಷ್ಟು ರಿಪೇರಿಗೆ ತೊಗೊಂತೀರಿ ಅಂತ ಭಾಳ ಜಾಸ್ತಿ ಕೇಳಿದ್ರು. ಅಣ್ಣಾರು 800 ರೂಪಾಯಿದಾಗ ಇದನ್ನು ಟೆಕ್ನಿಷಿಯನ್ ಕ್ಲಿನಿಕ್ ಮಟ್ಟ ಬಂದಿದ್ರಲ್ಲ ಅದನ್ನು ಮಾಡಿಕೊಟ್ಟು ಹೋದ್ರಿ. ಸೊ ನಿಮ್ಮದು ಇದೇ ರೀತಿ ಏನಾದರೂ ಬಿ ಪಿ ಅಪ್ರೇಟಸ್ದು ಡ್ಯಾಮೇಜ್ ಆಗಿತ್ತಂದ್ರೆ ಹೊಸದು ತೊಗೊಳೋ ಅವಶ್ಯಕತೆ ಇಲ್ಲ ರೀ. ಇದನ್ನೇ ರಿಪ್ಲೇಸ್ ಮಾಡಿ ಚೇಂಜ್ ಮಾಡಿ ಕೊಡ್ತಾರೆ. ಮೊದ್ಲಂಗೆ ಇದು ವರ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ತೈತೆ ರೀ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.